ಫ್ರೆಂಡ್ಸ್, ನಾನು ಈ ಮಂತಲ್ಲಿ ತಿರುಪತಿ ತಿರುಮಲಕ್ಕೆ ಹೋಗಿದ್ದೆ. ಅಲ್ಲಿ ಹೋಗಿರ್ಬೇಕಾದ್ರೆ ಎಲ್ಲ ಥರ ವೀಡಿಯೋ ಮಾಡಿ ಹಾಕ್ಬೇಕಂತ ನನಗೊಂದು ಆಸೆ ಇತ್ತು. ಅದೇ ಥರ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ವೀಡಿಯೋ ಮಾಡಿದ್ದೆ. ಇದು ಪಾರ್ಟ್ 1 ನೋಡಿರಿ. ಪಾರ್ಟ್ 1 ಇಷ್ಟ ಆದರೆ ಪಾರ್ಟ್ 2 ವೀಡಿಯೋ ಹಾಕ್ತೀನಿ. ನಾವು ಫಸ್ಟ್ ಇಲ್ಲಿ ಮೆಟ್ಲು ಹತ್ತಲ್ಲಿ ಬೆಳಗ್ಗೆ 5 ಗಂಟೆ 5:15ಗೆ ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬ್ಯಾಗೆಲ್ಲ ಕೊಟ್ಟು ಬಂದು, ಗೊತ್ತಲ್ವ ನಿಮಗೆಲ್ಲರಿಗೂ, ಬ್ಯಾಗ್ ಸ್ಟಾರ್ಟಿಂಗೆಲ್ಲ ಇಸ್ಕೊಂಬಿಡ್ತಾರೆ. ಮೇಲ್ಗಡೆ ಹತ್ತಿದ ಮೇಲೆ ಈ ವ್ಯೂ ಅಂತೂ ನೋಡೋಕ್ಕಂತೂ ಸಖತ್ತಾಗಿರುತ್ತೆ. ವಿಡಿಯೋ ನಾನು ಎಲ್ಲ ಕಡೆ ತೆಗೆದಿಲ್ಲ, ಬೇಕಾದಲ್ಲಿ ಅಷ್ಟೇ ತಗೊಂಬಂದಿದ್ದು. ಜನ ನೋಡ್ರಿ ಎಷ್ಟು ಜನ ಬರ್ತಿದ್ರು ಅಂದರೆ ಅದು ಬೆಳಗ್ಗೆ ಟೈಮಲ್ಲಿ. ಇನ್ನೂ ಟೈಮ್ ಆದಂಗೆಲ್ಲ ಜಾಸ್ತಿ ಬರ್ತಾರೆ. ಇಲ್ಲಿ ಫಸ್ಟ್ ಒಂದು ಮೂರ್ತಿ ನೋಡಿದೆ, ಅದು ವಾಮನ ಅವತಾರದ್ದು, ಅದೇ ಕೃಷ್ಣದು. ಇಲ್ಲಿ ಈ ಜಾಗದಲ್ಲಿ ಸ್ವಲ್ಪ ತ್ರಾಸಾಗುತ್ತೆ ಸ್ಟೆಪ್ಸ್ ಹತ್ತಕ್ಕೆ, ಯಾಕಂದ್ರೆ ಆ ಥರ ಇದ್ದಾವೆ. ನಾವು ಬಸ್ಸಲ್ಲಿ ಟ್ರೈನಲ್ಲಿ ಫಸ್ಟು ನಾವು ತಿರುಪತಿ ಬೆಟ್ಟ ನೋಡಿದ ತಕ್ಷಣ ನಮಗೆ ಕಾಣೋದೇ ಈ ಲೈಟ್ಸು, ಒಂದು ಚಕ್ರ ಮತ್ತು ಇನ್ನೊಂದು ಶಂಖ, ಅದು ಮಧ್ಯದಲ್ಲಿರೋದು ನಾಮ. ಇದು ನಾವೆಲ್ಲರೂ ರೆಗ್ಯುಲರಾಗಿ ನೋಡ್ತೀವಿ ಟ್ರೈನಲ್ಲಿ ಬಸ್ಸಲ್ಲಿ ಹೋಗೋರು. ಯಾರಾದರೂ ನೋಡಿದರೆ ಕಾಮೆಂಟ್ ಮಾಡಿರಿ, ಯಾಕಂದರೆ ಅಲ್ಲಿ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೇ ಕಾಣುತ್ತೆ, ಚೆನ್ನಾಗಿರುತ್ತೆ. ಅದನ್ನು ನೋಡಿದ ತಕ್ಷಣ ನಮಗೊಂದು ಫೀಲ್ ಬರುತ್ತೆ, ಪೀಸ್ದು ಚೆನ್ನಾಗಿರುತ್ತೆ. ಕೆಳಗಡೆಯಿಂದ ಸ್ಟೆಪ್ಸ್ ಎತ್ಕೊಂಬಂದಿರ್ತಾರಲ್ವ, ಅದು ಹೈಟಲ್ಲಿರುತ್ತೆ. ಆಮೇಲೆ ಇಲ್ಲಿ ಗಾಳಿಗೊಬ್ಬರ ಬಂದಮೇಲೆ ಸ್ವಲ್ಪ ಫ್ಲಾಟಲ್ಲಿರುತ್ತೆ. ಜನ ಏನು ಮಾಡ್ತಾರೆ, ನಾಷ್ಟ ಮಾಡೋರು ನಾಷ್ಟ ಮಾಡಿ, ಇಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋರು ಮಾಡ್ತಾರೆ. ನನ್ನ ವೈಫು, ನನ್ನ ಮಗ ಮತ್ತು ನಮ್ಮ ವೈಫ್ ಅಕ್ಕನ ಮಗಳು ಇಲ್ಲಿ ಬಂದು ರೆಸ್ಟ್ ಮಾಡ್ತಿದ್ರು. ನಾವು ವಿಡಿಯೋ ಮಾಡಬೇಕಾದ್ರೆ ಮಾಡಬೇಡ ಅಂತ ಹೇಳಿದರು. ಸರಿ, ಇದೆಲ್ಲ ಮಾಡಿದ ಮೇಲೆ ನಾವು ಹಂಗೆ ನಡ್ಕೊಂತ ಹೋಗ್ಬೇಕಾದ್ರೆ ಕೃಷ್ಣನ ದಶಾವತಾರಗಳು ಹಾಕಿದ್ದಾರೆ ಇಲ್ಲಿ. ಇದರಲ್ಲಿ ಇದು ಒಂದು ಪರಶುರಾಮಂದು ಹಾಕಿರ್ತಾರೆ, ನೀವೆಲ್ಲರೂ ನೋಡಿರ್ತೀರ. ಇದಾದಮೇಲೆ ಇಲ್ಲಿ ನೋಡ್ರಿ, ನಾಷ್ಟದ ಅಂಗಡಿಗಳೆಲ್ಲ ಇದ್ದಾವೆ. ಇಲ್ಲಿ ಬೇಕಾದ್ರೆ ನಾಷ್ಟ ಮಾಡ್ತಾರೆ, ಇಲ್ಲ ಹಂಗೆ ಹೋಗೋರು ಹೋಗ್ತಾರೆ. ಇಲ್ಲಿ ಕಲ್ಲುಗಳು ಇಟ್ಟಿದ್ದಾರೆ ನೋಡಿರಿ, ಒಂದ್ರ ಮೇಲೊಂದು ಒಂದ್ರ ಮೇಲೊಂದು. ಇದು ಯಾಕೆ ಇಟ್ಟಿದ್ದಾರೆ ಅಂತ ನಿಮ್ಗೆ ಯೋಚನೆ ಬರ್ಬೋದು. ಈ ಥರ ಇಟ್ಟವರು ಮನೆ ಕಟ್ಟ ಆಸೆ ಇದ್ದವರು ಈ ಥರ ಇಡ್ತಾರಂತೆ, ಅದಾಗಿದ್ದವು ಕೂಡ. ಮತ್ತು ಇಲ್ಲಿ ನೋಡಿರಿ, ರಾಮನ ಅವತಾರ, ಆ ದಶಾವತಾರಗಳಲ್ಲಿ ಇದು ಒಂದು. ನಿಮ್ಗೆ ಗೊತ್ತಿರುತ್ತೆ ಎಲ್ಲರೂ. ನಾವು ನಡ್ಕೊಂತ ಹೋಗ್ಬೇಕಾದ್ರೆ ಇವೆಲ್ಲ ಘಾಟ್ ರೋಡ್ ಮಾಡಿದಾರಲ್ವ, ಅಲ್ಲಿಂದ ನಮ್ಮ ಇಲ್ಲೆಲ್ಲ ಗಾಡಿ ಹೋಗೋದೆಲ್ಲ ನಮ್ಗೆ ನೀಟಾಗಿ ಕಾಣುತ್ತೆ. ಇದಾದಮೇಲೆ ಇದ್ರ ಕೆಳಗಿಂದ ಹೋಗ್ತೀವಲ್ಲ, ಇಲ್ಲಿ ಕೃಷ್ಣನ ಅವತಾರ ಒಂದು ಬರುತ್ತೆ. ಇದೆಲ್ಲರಿಗೂ ಗೊತ್ತಿರೋದೆ, ಎಲ್ಲರೂ ನೋಡಿರ್ತೀರಿ. ಯಾಕಂದರೆ ಕೃಷ್ಣ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳ್ರಿ, ಎಲ್ಲರಿಗೂ ಇಷ್ಟ ಆಗ್ತಾರೆ. ಜೈ ಕೃಷ್ಣ. ಇದು ಆಂಜನೇಯದ್ರಿ ಬೆಟ್ಟ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಸಬ್ಸ್ಕ್ರೈಬ್ ಮಾಡೋರು ಮಾಡಿರಿ, ಲೈಕು ಫಾಲೋ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ.